ಈ ಒಂದು ವಿಡಿಯೋ ತೋರಿಸ್ತಾ ಇದೀನಿ ನೋಡಿ. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದಾರೆ, ರೀಸೆಂಟ್ ಆಗಿ ಕೆಲವಷ್ಟು ಮನೆಗಳನ್ನ ಒಡೆದಾಕಿದ್ರು. ಅಂದ್ರೆ ಬೇರೆ ಬೇರೆ ಸ್ಟೇಟ್ ಇಂದ ಬಂದು ಕರ್ನಾಟಕದಲ್ಲಿ ಮನೆ ಕಟ್ಕೊಂಡಿದ್ರು ಸ್ಲಮ್ಗಳಲ್ಲಿ. ಅಂದ್ರೆ ಕವರ್ಗಳು ಹಾಕೊಂಡು, ಶೀಟ್ಗಳು ಹಾಕೊಂಡು ಗೌರ್ಮೆಂಟ್ ಜಾಗಗಳನ್ನೆಲ್ಲ ಅಕ್ವೈರ್ ಮಾಡ್ಕೊಂಡಿದ್ರು. ಅವ್ರ ಮನೆಗಳನ್ನೆಲ್ಲ ಒಡೆದಾಕಿದ್ರು. ಈಗ ಸರ್ಕಾರಕ್ಕೆ ಸ್ವಲ್ಪ ಪ್ರೆಷರ್ ಬಂತು. ಅಂದ್ರೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ರಾಜಕೀಯ ವ್ಯವಸ್ಥೆ ಇದೆಯೋ, ಈ ರಾಜಕೀಯ ವ್ಯವಸ್ಥೆ ಇದೆಯೋ ಅಲ್ಲೆಲ್ಲ ಕೂಡ ಸ್ವಲ್ಪ ಪ್ರೆಷರ್ ಬಿತ್ತು. ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರಿಗೆಲ್ಲ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಅಂತ. ಕೊನೆಗೆ ಯಾವ ಮಟ್ಟಕ್ಕೆ ಬಂದ್ರು, ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ, ಅಂದ್ರೆ ಕನ್ನಡಿಗರ ಟ್ಯಾಕ್ಸ್ ದುಡ್ಡು ಏನಿದೆ ಬಿಡಿ, ಅಂತ ದುಡ್ಡನ್ನ ಯಾರೋ ಒಬ್ರು ಬಳಕೆ ಆಗ್ತಾ ಇದೆ. ಇದರಲ್ಲಿ ಬಾಂಗ್ಲಾದೇಶವರು ಇರ್ಬೋದು, ಕೇರಳದವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು. ಒಟ್ನಲ್ಲಿ ನಾವು ಕಟ್ಟಿದಂತ ಟ್ಯಾಕ್ಸ್ ದುಡ್ಡು ಇವತ್ತು ಯಾರಿಗೋ ಅನುಕೂಲ ಆಗ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ನಾವು ಟ್ಯಾಕ್ಸ್ ಯಾಕೆ ಕಟ್ತಿದೀವಿ ಯೋಚನೆ ಮಾಡ್ಬೇಕಾದಂತ ಪರಿಸ್ಥಿತಿ. ನಮ್ಗೆ ಅನುಕೂಲ ಆಗುತ್ತೆ. ರಸ್ತೆಗಳು ಸರಿ ಇಲ್ಲ, ರಸ್ತೆಗಳು ಸರಿ ಮಾಡ್ತಾರೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾರೆ, ಕರೆಂಟಿನ ವ್ಯವಸ್ಥೆ ಮಾಡ್ತಾರೆ, ಇನ್ನ ಬೇರೆ ಬೇರೆ ಮೂಲಭೂತ ಸೌಕರ್ಯ, ಹಾಸ್ಪಿಟಲ್, ಸ್ಕೂಲು, ಕಾಲೇಜ್ ಇದೆಲ್ಲ ಮಾಡ್ತಾರೆ. ಅದೆಲ್ಲ ಕೂಡ ಎಲ್ಲ ಮರ್ತ್ ಬಿಟ್ಟಿದಾವೆ ಸರ್ಕಾರಗಳು ಅಂತ ಅನ್ನಿಸ್ತಾ ಇಲ್ವಾ? ಯಾರಿಗೋಸ್ಕರ ಮಾಡ್ಕೊಡ್ತಾ ಇದೆ ಈ ಫೆಸಿಲಿಟಿ? ನಮ್ ಜನ ನಾವೇನ್ ಮಾಡ್ತೀವಿ, ಜಸ್ಟ್ ಕಮೆಂಟ್ಸ್ ಹಾಕ್ತೀವಿ, ಸುಮ್ನಾಗಿ ಹೋಗ್ತೀವಿ. ಇದನ್ನೆಲ್ಲ ನಾವು ಕೇಳೋದಕ್ಕೆ ಹೋಗೋದಿಲ್ಲ ಅಲ್ಲ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಅದೇ ಇಗ್ನೋರೆನ್ಸ್. ನಾವು ಇಗ್ನೋರೆನ್ಸ್ ಅಲ್ಲೇ ಬದುಕ್ತಾ ಇರೋದ್ರಿಂದ ಇವತ್ತು ಕನ್ನಡಿಗರ ಅಂದ್ರೆ ಬಡ ಕನ್ನಡಿಗರ ಪಾಲಾಗಬೇಕಾದಂತ ಎಷ್ಟೋ ಮನೆಗಳು ವಲಸಿಗರ ಪಾಲಾಗುತ್ತೆ. ಸುಮ್ನಿದ್ಬಿಡಿ. ಅದೇ ಮಾತನ್ನು ಅವರು ಹೇಳಿದ್ದು, ನಮ್ಮ ಜನ ಸತ್ತ ಪ್ರಜೆಗಳಾಗಿ ಬದುಕ್ತೀವಿ. ಅದು ಅಭ್ಯಾಸ ಆಗೋಗಿದೆ. ಒಬ್ರು ಬಂದ್ರು ಒಂದ್ ಸ್ಟೇಟ್ ಇಂದ ಕೆಲಸ ಕಿತ್ಕೊಂಡ್ರು, ಇನ್ನೊಬ್ರು ಬಂದ್ರು ಇನ್ನೊಂದ್ ಸ್ಟೇಟ್ ಇಂದ ಬಿಸ್ನೆಸ್ ಕಿತ್ಕೊಂಡ್ರು, ಇನ್ನೊಬ್ರು ಬಂದ್ರು ಈಗ ನಾರ್ತ್ ಇಂದ ಅವ್ರು ಇನ್ನೊಂದು ಕೆಲಸ ಕಿತ್ಕೊಂಡ್ರು. ಜನಕ್ಕೆ ಬದುಕೋದಕ್ಕೆ ಆಪ್ಷನ್ ಇದೆ, ಅವ್ರ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದೀವಿ. ಅದು ಕನ್ನಡಿಗರ ಬಾಳಾಗಿದೆ. ಇದ್ರ ಬಗ್ಗೆ ಇನ್ನೇನ್ ಮಾತಾಡ್ಬೇಕು? ಹೋಟೆಲ್ ಇಂಡಸ್ಟ್ರಿ ಒಬ್ರು ಕಿತ್ಕೊಂಡ್ರು, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇನ್ನೊಬ್ರು ಕಿತ್ಕೊಂಡ್ರು, ಬೇಕರಿ ಇಂಡಸ್ಟ್ರಿ ಇನ್ನೊಬ್ರು ಬಂದು ಕಿತ್ಕೊಂಡೋದ್ರು, ಈ ಬ್ಯಾಂಕಿಂಗ್ ಇಂಡಸ್ಟ್ರಿನ ನಾರ್ತ್ ಇಂದ ಬಂದು ಕಿತ್ಕೊಂಡೋದ್ರು. ನಾವು ಕನ್ನಡಿಗರು ಅವ್ರ ಕೆಳಗಡೆ ಕೆಲಸ ಮಾಡ್ಕೊಂಡು ಅನ್ಕೊಂಡು ಬದುಕ್ತಾ ಇದೀವಿ. ಕೋಲೆ ಬಸವನ ರೀತಿ ಆಗೋಯ್ತು ನಮ್ಮ ಪರಿಸ್ಥಿತಿ. ಹಿಂಗೆ ಇದ್ರೆ ಇನ್ನೊಂದು 5 ವರ್ಷಕ್ಕೆ ಕನ್ನಡಿಗರು ಇರಲ್ಲ, ಕನ್ನಡದವರು ಇರಲ್ಲ. ಅಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಬರುತ್ತೆ. ಇದನ್ನೆಲ್ಲ ನಾವು ಕೇಳೋದಕ್ಕೂ ಹೋಗಲ್ಲ. ಯಾಕೆ ಅಂದ್ರೆ ನಮಗ್ ಬೇಕಾಗಿಲ್ಲ. ಬಟ್ ಕಮೆಂಟ್ಸ್ಗಳು ಮಾತ್ರ ಹಾಕ್ತಿವಿ. ಕಮೆಂಟ್ಸ್ಗಳು ನೋಡೋದಾದ್ರೆ ಈ ರೀತಿ ಕಮೆಂಟ್ಸ್ಗಳು ಇನ್ಯಾರು ಹಾಕಕ್ಕಾಗಲ್ಲ. ನಾವು ಕಮೆಂಟ್ಸ್ ಹಾಕ್ತಿವಿ, ಸುಮ್ಮನೆ ಹಾಕ್ತಿವಿ, ಅಷ್ಟೇ ನಾವು ಮಾಡೋದಕ್ಕಾಗೋದು ಅನ್ಕೊಂಡ್ಬಿಟ್ಟಿದೀವಿ. ಏನ್ ಮಾಡೋದು? ಅದೇ ನಮ್ಮ ಪರಿಸ್ಥಿತಿ. ಕಮೆಂಟ್ಸ್ಗಳು ನೀವು ನೋಡ್ಬೋದು. ಕಾಂಗ್ರೆಸ್ ಪಕ್ಷಕ್ಕೆ ಕನ್ನಡಿಗರಿಗಿಂತ ಮುಖ್ಯ ಅವರ ಹೈಕಮಾಂಡ್ ಹೇಳಿದ್ದು, ನಾಚಿಕೆ ಇಲ್ಲದ ಸರ್ಕಾರ. ಇನ್ನ ವೋಟ್ಗೋಸ್ಕರ ಆಡೋ ಆಟ ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಇದೇ ಆದ್ರೂ ವಲಸಿಗರಿಗೆ ಕೊಟ್ರೆ ಮಿನಿ ಗುಜರಿ ಶಿವಾಜಿನಗರ ಆಗತ್ತೆ. ನಮ್ ಕಷ್ಟಪಟ್ಟು ಕಟ್ಟಿರುವ ತೆರಿಗೆ ದುಡ್ಡು ಮಜಾ ಮಾಡ್ರಪ್ಪ, ಹಾಗೆ ಹೀಗೆ ಅಂತ ಹಾಕ್ತಿವಿ. ಒಟ್ನಲ್ಲಿ ಅದೇ ಹೇಳಿಲ್ವಾ, ಜಸ್ಟ್ ಕಮೆಂಟ್ಸ್ ಹಾಕ್ತಿವಿ, ಸುಮ್ನೆ ಹಾಕ್ತಿವಿ. ಕನ್ನಡದ ಪರ ಹೋರಾಟಗಳು ಮಾಡೋರು, ಕನ್ನಡಕ್ಕೋಸ್ಕರ ಹೋರಾಟ ಮಾಡೋರು, ಕನ್ನಡಿಗರಿಗೋಸ್ಕರ ಹೋರಾಟ ಮಾಡೋರು ಯಾರು ಇದ್ರ ಬಗ್ಗೆ ಮಾತಾಡಲ್ಲ. ಯಾಕೆಂದ್ರೆ ಇದು ಬೇಕಾಗಿಲ್ಲ. ಇಗ್ನೋರೆನ್ಸ್ ಅದು ನಮ್ಮಲ್ಲಿ ಬಂದ್ಬಿಟ್ಟಿದೆ. ಇದಲ್ಲ, ಇನ್ನ ಮುಂದೆನೂ ಹೀಗೆ ಬದುಕ್ತೀವಿ. ಅದೇ ನಮ್ಮ ಲೈಫ್. ನಾವು ಫಿಕ್ಸ್ ಆಗ್ಬಿಟ್ಟಿದೀವಿ, ಬದ್ಲಾಗಲ್ಲ ನಾವು. ನಮ್ಗೆ ಅದು ಬೇಕಾಗಿಲ್ಲ. ನಮ್ಗೇನ್ ಬೇಕು? ಟೈಮ್ ಪಾಸ್ ರೀಲ್ಸ್ ಇದೆ, ನೋಡ್ತೀವಿ, ಟ್ರೋಲ್ ಮಾಡ್ತೀವಿ, ಅದು ಕಮೆಂಟ್ ಹಾಕ್ತಿವಿ, ಸುಮ್ನೆ ಹಾಕ್ತಿವಿ. ಜಸ್ಟ್ ಅದ್ರ ಜೊತೆಗೆ ಒಂದು 4 ಕಮೆಂಟ್ ಈ ತರ ಹಾಕಿರ್ತೀವಿ. 2000 ಆಸೆಗೆ ವೋಟ್ ಹಾಕಿದ್ವಿ, ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಕಮೆಂಟ್ಸ್ ಹಾಕ್ತಿವಿ, ಸುಮ್ನೆ ಹಾಕ್ತಿವಿ. ಇನ್ನು ಮುಂದೇನು ಹಿಂಗೆ ಮಾಡಿ ಇನ್ನೊಂದು 5 ವರ್ಷ 10 ವರ್ಷಕ್ಕೆ ಏನು ಮಾಡೋದಕ್ಕಾಗೋದಿಲ್ಲ. ನಾವು ಫೇಸ್ ಮಾಡ್ಲೇಬೇಕು ಇಂಥದ್ದನ್ನ. ಆಪ್ಷನ್ ಇರಲ್ಲ. ಕನ್ನಡಿಗರು ಒಂದಲ್ಲ ಒಂದು ದಿನ ಮುಚ್ಚೋಯ್ತು, ಕನ್ನಡ ಮುಚ್ಚೋಯ್ತು, ಕರ್ನಾಟಕ ಇಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ. ಎದುರಿಸೋದು ಸಿದ್ಧ ಆಗಿ ಅಷ್ಟೇ.